ಇನ್ನೊಂದು ಕಡೆ ಯಶ್ ಅವರು ಕೂಡ ಇವತ್ತಿನಿಂದ ಪ್ರಚಾರವನ್ನ ಮತ್ತೆ ಸ್ಟಾರ್ಟ್ ಮಾಡಿದ್ದಾರೆ. 2 ದಿನ ವಿಶ್ರಾಂತಿ ಬಳಿಕ ಪ್ರಚಾರದ ಕಣಕ್ಕೆ ಯಶ್ ಅವರು ಧುಮುಕಿದ್ದಾರೆ. ಇವತ್ತು ಮತ್ತೆ ಸುಮಲತಾ ಅವರ ಪರವಾಗಿ ನಟ ಯಶ್ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ. ನಾಗಮಂಗಲ ಕ್ಷೇತ್ರದಲ್ಲಿ ಪ್ರಚಾರವನ್ನ ಕೈಗೊಂಡಿದ್ದಾರೆ. ರಾಕಿಂಗ್ ಸ್ಟಾರ್ ಕೀಳಘಟ್ಟ ಗ್ರಾಮದಿಂದ ನಟ ಯಶ್ ಅವರು ಪ್ರಚಾರವನ್ನ ಆರಂಭಿಸಿದ್ದಾರೆ. ಯಶ್ ಅವರು ಕೂಡ ಇವತ್ತು ಸುಮಾರು 17 ಗ್ರಾಮಗಳಲ್ಲಿ ಪ್ರಚಾರವನ್ನ ನಡೆಸ್ತಾರೆ ಅಂತೇಳಿ ಗೊತ್ತಾಗ್ತಾ ಇದೆ. ಆಮೇಲೆ ಕೀಳಘಟ್ಟ ಗ್ರಾಮಸ್ಥರು ಹೇಳಿ ಕೇಳಿ ಯಶ್ ಅವರು ತಮ್ಮ ಗ್ರಾಮಕ್ಕೆ ಬರ್ತಾ ಇರುವಂತ ವಿಚಾರ ಗೊತ್ತಾಗ್ತಾ ಇದ್ದ ಹಾಗೆ ಬಹಳ ಅದ್ಧೂರಿಯಾದಂತಹ ಸ್ವಾಗತವನ್ನ ಕೋರಿದ್ದಾರೆ. ಅವರಿಗೆ ಹಾರವನ್ನ ಹಾಕಿ ಬರಮಾಡಿಕೊಂಡ್ರು ಕೀಳಘಟ್ಟ ಗ್ರಾಮಸ್ಥರು ಅನ್ನೋದು ಕೂಡ ಗೊತ್ತಾಯಿತು. ಒಂದ್ ಕಡೆ ಸಾರಥಿಯ ಮತಬೇಟೆ, ಮತ್ತೊಂದ್ ಕಡೆ ಯಶ್ ಅವರ ಮತಬೇಟೆ ಇವತ್ತು ಮುಂದುವರೆದಿದೆ. ಇನ್ನೊಂದು ವಿಚಾರ ಅಂತಂದ್ರೆ ಇವತ್ತು ರಾಹುಲ್ ಗಾಂಧಿ ಅವರು ಬರ್ತಾ ಇದ್ದಾರೆ, ಅಲ್ಲಿ ಮೈಸೂರಿಗೆ ಕಡೆಗೆ ಬರ್ತಾ ಇದ್ದಾರೆ. ಅದು ಕೂಡ KR ನಗರದಲ್ಲೂ ಕೂಡ ಅವರು ಇವತ್ತು ಸಂಚಾರ ನಡೆಸಬಹುದು ಅಥವಾ ಅಲ್ಲೊಂದು ಸಮಾವೇಶವನ್ನ ಉದ್ದೇಶಿಸಿ ಮಾತನಾಡಬಹುದು ಅನ್ನುವಂಥದ್ದೆಲ್ಲ ಚಾನ್ಸಸ್ ಇದೆ. ಎಲ್ಲ ಈಗ ಆಲ್ರೆಡಿ ಆಯೋಜನೆಗೊಂಡಿದೆ ಕೂಡ, ಅದಕ್ಕಾಗಿ ಸಿದ್ಧತೆ. ಹೀಗಾಗಿನೇ ಇವತ್ತಿನ ಆಮೇಲೆ ಇನ್ನೊಂದು ಕಡೆ ಮೈತ್ರಿ ಅಭ್ಯರ್ಥಿ ಪರವಾಗಿ ಖುದ್ದು ಕುಮಾರಸ್ವಾಮಿ ಅವರು ಕೂಡ ಇವತ್ತು ಕಣದಲ್ಲಿದ್ದಾರೆ, ಅವರು ಕೂಡ ಪ್ರಚಾರದ ಕಣದಲ್ಲಿದ್ದಾರೆ. ಹೀಗಾಗಿ ನಿಖಿಲ್ ಅವರ ಪರವಾಗಿಯೂ ಕೂಡ ಇವತ್ತು ಬಹಳ ಹಬ್ಬದ ಪ್ರಚಾರಗಳು ನಡೆಯುತ್ತವೆ. ಹಾಗಾಗಿ ನಮ್ಮ ಪಾಳಯದ ಪ್ರಚಾರ ಎಲ್ಲೂ ಕೂಡ ಕಳೆಗುಂದಬಾರದು ಅನ್ನುವಂಥ ನಿಟ್ಟಿನಲ್ಲಿಯೂ ಕೂಡ ನಟ ದರ್ಶನ್ ಅವರು ಜೊತೆಗೆ ನಟ ಯಶ್ ಅವರು ಬೆಳ್ಳಂಬೆಳಗ್ಗೆಯಿಂದನೇ ಪ್ರಚಾರ ಕಾರ್ಯವನ್ನು ಆರಂಭ ಮಾಡಿದ್ದಾರೆ. ನಾನು ಮೊದಲೇ ಹೇಳಿದಾಗೆ 16ನೇ ತಾರೀಕು ಬಹಿರಂಗ ಪ್ರಚಾರಕ್ಕೆ ಕೊನೆಯ ದಿನ. ಹೀಗಾಗಿ ಇರುವಂತಹ ದಿನಗಳಲ್ಲೇ ಆದಷ್ಟು ಪ್ರಚಾರವನ್ನ ಬಹಳ ಚುರುಕಾಗಿ ನಡೆಸಬೇಕಾದಂತ ಅನಿವಾರ್ಯತೆ ಇದೆ. ಆಮೇಲೆ ಯಶ್ ಅವರು ಬೇರೆ 2 ದಿನ ಪ್ರಚಾರಕ್ಕೆ ಬಂದಿರಲಿಲ್ಲ. ಕಳೆದ ವಾರದಲ್ಲಿ 4 ದಿನ ದರ್ಶನ್ ಅವರು ಕೂಡ ಪ್ರಚಾರಕ್ಕೆ ಬಂದಿರಲಿಲ್ಲ. ಇನ್ನು ಕೈ ನೋವು ಅಂತೇಳಿ ನಿನ್ನೆನೂ ಕೂಡ ಅವರು ಪ್ರಚಾರಕ್ಕೆ ಸರಿಯಾಗಿ ಕೊನೆ ಹಂತದ ತನಕ ಕೂಡ ಪ್ರಚಾರ ಮುಂದುವರ್ಸೋಕೆ ಸಾಧ್ಯ ಆಗಲಿಲ್ಲ. ಈ ಕಾರಣಕ್ಕಾಗಿ ಇವತ್ತು ಎಷ್ಟಾಗುತ್ತೋ ಅಷ್ಟರ ಮಟ್ಟಿಗೆ ಬಹಳ ಕ್ವಿಕ್ ಆಗಿ ಪ್ರಚಾರ ನಡೆಸಬೇಕು ಅನ್ನೋ ನಿಟ್ಟಿನಲ್ಲಿ ನಿರ್ಧರಿಸಿದ್ದಾರೆ.